ಇರುವಂತ ಸ್ಥಳದಲ್ಲಿ ನೀನು ಕೂಡ ಒಂದು ವೇಳೆ ನಂಬಿಕೆಯಾಗಿ ಆತನ ಸನ್ನಿಧಿಗೆ ನೀನು ಬರುವುದಾದರೆ ಆತನಿಂದ ನೀನು ಗುಣ ಹೊಂದುವಂತ ಶಕ್ತಿ ನೀನು ಹೊಂದಿಕೊಳ್ಳಬಹುದು. ಒಂದು ವೇಳೆ ಆತ್ಮೀಯ ರೀತಿಯಲ್ಲಿ ನೀನು ಒಂದು ವೇಳೆ ಪಾಪವೆಂಬ ರೋಗದಲ್ಲಿ ನೀನು ಬಿದ್ದಿರಬಹುದು. ಆ ಒಂದು ರೋಗಕ್ಕೆ ಪರಿಹಾರಕನು ಯೇಸು ಸ್ವಾಮಿ ಮಾತ್ರ. ಆ ಪಾಪದ ಎಲ್ಲ ಪರಿಹಾರಕ ಶಿಕ್ಷೆಯನ್ನು ತಾನೇ ಕಲ್ವಾರಿ ಕ್ರೂಜೆಯಲ್ಲಿ ಅನುಭವಿಸಿ ಎಲ್ಲವನ್ನು ತಾನೇ ಹೊತ್ತುಕೊಂಡು ನಿನಗಿರುವಂತಹ ಎಲ್ಲ ನೋವುಗಳನ್ನು, ಭಾರಗಳನ್ನು, ಪಾಪದ ಎಲ್ಲ ದೋಷಾರೋಪಣೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ನಿನಗೆ ಒಂದು ಬಿಡುಗಡೆ ಕೊಟ್ಟಂತ ದೇವರಾಗಿದ್ದಾನೆ. ನಿನಗೆ ಕ್ಷಮಾವನ್ನು ಕೊಟ್ಟಂತ ದೇವರು, ಕ್ಷಮಾದಾನವನ್ನು ಕೊಟ್ಟಂತ ದೇವರಾಗಿದ್ದಾನೆ. ನಿನಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದಂತ ದೇವರಾಗಿದ್ದಾನೆ. ನೀನು ಯಾವ ಸ್ಥಾನದಲ್ಲಿದ್ದರು, ನೀನು ಕುಲೀನನಾಗಿದ್ದರು, ನೀನು ಬಲಹೀನನಾಗಿದ್ದರು, ನೀನು ಸೌಂದರ್ಯವುಳ್ಳವನಾಗಿದ್ದರು, ಒಂದು ವೇಳೆ ಕನಿಷ್ಠನಾಗಿದ್ದರೂ ಕೂಡ ಪರವಾಗಿಲ್ಲ. ನೀನು ಯಾವ ಮೇಲು ಕೀಳು, ಶ್ರೀಮಂತ ಬಡವ ಎಂಬುದಾಗಿ ಕೂಡ ನೀನು ಯೋಚಿಸದೆ ಕರ್ತನು ತನ್ನ ರಕ್ಷಣೆಯನ್ನು ಉಚಿತಾರ್ಥವಾಗಿ ಕೊಡುವಂತ ದೇವರಾಗಿದ್ದಾನೆ. ಎಲ್ಲರೂ ರಕ್ಷಣೆ ಹೊಂದಿ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನ ಒಂದು ಉದ್ದೇಶ. 13ನೇ ಅಧ್ಯಾಯ ಲೂಕನ ಸುವಾರ್ತೆ 5ನೇ ವಚನದಲ್ಲಿ ನೋಡುವಾಗ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರೆಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡುವಾಗ 13ನೇ ಅಧ್ಯಾಯದಲ್ಲಿ